ಓಂ ನಮಃ ಶಿವಾಯ. ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ಡಾಕ್ಟರ್ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ. ಎಂದಿನಂತೆ ಇವತ್ತು ಕೂಡ ವಿಶೇಷವಾದ ಮಾಹಿತಿಯನ್ನು ತೆಗೆದುಕೊಂಡು ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ತೆಂಗಿನ ಮರವನ್ನು ಕಲ್ಪವೃಕ್ಷ ಅಂತ ಕರಿತೀವಿ. ಔಷಧಿ ಗುಣಗಳನ್ನು ಹೊಂದಿದೆ, ಪಾನೀಯವನ್ನು ಕೊಡುತ್ತೆ, ಆಹಾರವನ್ನು ಕೊಡುತ್ತೆ, ಮತ್ತು ಜೀವನಕ್ಕೆ ಬೇಕಾಗಿರತಕ್ಕಂಥ, ವಾಸ ಮಾಡೋದಕ್ಕೆ ಬೇಕಾಗಿರತಕ್ಕಂಥ ಮನೆಯನ್ನು ಕಟ್ಟಲಿಕ್ಕೆ ಕಚ್ಚಾ ವಸ್ತುವನ್ನು ಕೊಡುತ್ತೆ. ಅಲಂಕಾರಿಕ ವಸ್ತುಗಳನ್ನು ಮಾಡೋದಕ್ಕೆ ತುಂಬ ಉಪಯುಕ್ತವಾದ ಕಚ್ಚಾ ವಸ್ತುಗಳನ್ನು ಒದಗಿಸುತ್ತೆ. ಮತ್ತು ಎಲ್ಲ ಸಸ್ಯ ರಾಶಿಗೆ ಗೊಬ್ಬರವನ್ನಾಗಿ ಮಾಡಲಿಕ್ಕೆ ಅನೇಕ ಕಚ್ಚಾ ವಸ್ತುವನ್ನು ಒದಗಿಸುತ್ತೆ, ನಾರನ್ನು ಒದಗಿಸುತ್ತೆ. ಮನೆಯಲ್ಲಿ ಮ್ಯಾಟ್ ಮಾಡಲಿಕ್ಕೆ ಭಾಳಷ್ಟು ಅನೇಕ ಒಂದು ಔಷಧಿ ಗುಣಗಳನ್ನು ಹೊಂದಿರೋದ್ರ ಜೊತೆಗೆ ಇಷ್ಟೆಲ್ಲ ಔಷಧಿ ವಸ್ತುಗಳನ್ನು ಕೊಡ್ತಕ್ಕಂಥ ಕಲ್ಪವೃಕ್ಷ ಎಷ್ಟೋ ಲಕ್ಷಾಂತರ ಸಂಸಾರವನ್ನು ಸಾಕತಕ್ಕಂಥ ನಾವಿಕನಾಗಿ ಕೆಲಸ ಮಾಡುತ್ತೆ. ಎಳನೀರು ತಂಪು ಪಾನೀಯವಾಗಿ ಆರೋಗ್ಯವನ್ನು ತುಂಬ ಹೀಟಾಗಿರ್ತಕ್ಕಂಥ ದೇಹವನ್ನು ತಂಪು ಮಾಡಲಿಕ್ಕೆ ಪಾನೀಯವನ್ನಾಗಿ ಬಳಸ್ಬೋದು. ಮತ್ತು ಜೀರ್ಣಶಕ್ತಿಯನ್ನು ಜಾಸ್ತಿ ಮಾಡೋದಕ್ಕೆ ಎಳ್ನೀರನ್ನು ಬಳಸ್ಬೋದು. ಇದರ ಜೊತೆಯಲ್ಲಿ ಕೊಬ್ಬರಿಯಿಂದ ಬಂದಂಥ ಎಣ್ಣೆಯನ್ನು ಅದನ್ನು ತೆಗೆದು ಯಾರಿಗೆ ಪಚನಕ್ರಿಯೆ ಸರಿಯಾಗಿ ಆಗ್ತಾಯಿಲ್ಲ ಅಂಥವ್ರಿಗೆ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಒಂದು 2 ಟೀ ಸ್ಪೂನು ಪರಿಶುದ್ಧವಾದ ಶುದ್ಧವಾದ ಕೊಬ್ಬರಿ ಎಣ್ಣೆಯನ್ನು ಊಟದ ನಂತರ ಸೇವಿಸಿ ಮಲಗಿದ್ರೆ ಮಲಬದ್ಧತೆ ಸಮಸ್ಯೆ ಇರತಕ್ಕಂಥವ್ರಿಗೆ ಈ ಒಂದು ಎಣ್ಣೆ ಅದ್ಭುತವಾದ ಔಷಧಿಯಾಗಿ ಕೆಲಸ ಮಾಡುತ್ತೆ. ತುಂಬ ಕೆಲಸ ಮಾಡಿ ಎದೆ ನೋವು ಬಂದಿರುತ್ತೆ, ಎದೆ ನೋಯ್ತಾ ಇರುತ್ತೆ, ತುಂಬ ಎದೆ ನೋವು, ಹೃದಯದ ಸಮಸ್ಯೆ ಇರೋದಿಲ್ಲ, ತುಂಬ ಎದೆ ನೋವು ಬರ್ತಕ್ಕಂಥದ್ದು, ಎದೆನಲ್ಲಿ ಸ್ವಲ್ಪ ಉರಿ ಬರ್ತಾಯಿದೆ, ಆ ಒಂದು ಸಮಸ್ಯೆ ಇರತಕ್ಕಂಥವ್ರಿಗೆ ತುಂಬ ವಿಶೇಷವಾದ ಔಷಧಿ ಏನಂತಂದರೆ ತೆಂಗಿನಕಾಯಿ. ಬಲ್ತಿರ್ತಕ್ಕಂಥ ತೆಂಗಿನಕಾಯಿ ಅಂದರೆ ಹೆಂಗೆ ಕಂಡುಹಿಡಿಯೋದು ಅಂತಂದರೆ, ಆಗ ತಾನೇ ಮರದಿಂದ ಬಿದ್ದಿರ್ತಕ್ಕಂಥ ತೆಂಗಿನಕಾಯಿ, ಮರದಿಂದ ತನ್ನಷ್ಟಕ್ಕೆ ತಾನೇ ಬಿದ್ದಂಥ ತೆಂಗಿನಕಾಯನ್ನು ತೆಗೆದುಕೊಂಡು ಬಂದು ಅದನ್ನು ಚೆನ್ನಾಗಿ ತುರಿದು ಅದರ ಹಾಲನ್ನು ತೆಗಿಬೇಕು. ಹಾಲನ್ನು ತೆಗೆದು ತಿರುಳನ್ನು ಬಳಸೋ ಹಾಗಿಲ್ಲ. ಈ ಹಾಲನ್ನು ಏನು ಮಾಡಬೇಕಂತಂದರೆ ಕಲ್ಲು ಸಕ್ಕರೆ ಜೊತೆಗೆ, ಈಗ ಶುಗರ್ ಇರ್ತಕ್ಕಂಥವ್ರು ಕಲ್ಲು ಸಕ್ಕರೆಯನ್ನು ಬಳಸುವಂಥ ಅವಶ್ಯಕತೆ ಇಲ್ಲ, ಬೆಲ್ಲವನ್ನು ಬಳಸ್ಬೋದು. ಇದರ ಜೊತೆಯಲ್ಲಿ ಚೆನ್ನಾಗಿ ಕುದಿಸಿ ಅದರ ಜೊತೆಗೆ ಗಸಗಸೆಯನ್ನು ಹಾಕಿ ಕುಡಿಯೋದ್ರಿಂದ ಎದೆನೋವು ಇರ್ತಕ್ಕಂಥವ್ರಿಗೆ, ಎದೆನೋವು ಭಾಳಷ್ಟು ಎದೆನೋವಿದೆ, ಮೈಕೈ ನೋವಿದೆ ಅಂತಕ್ಕಂಥವ್ರಿಗೆ ಇದನ್ನು ಕುಡಿದ್ರೆ ಒಂದು ರಾತ್ರಿ ಮಾಡಿಕೊಂಡು 1 ಲೋಟ ಕುಡಿದು 2 ದಿವಸ ಇದನ್ನು ಕುಡಿದು ಸಾಕು. ನೀವು ಇಷ್ಟೆಲ್ಲ ಕೇಳಿದಿರ ಸ್ನೇಹಿತರೆ, ಇದೆಲ್ಲ ನಿಮಗೆ ಗೊತ್ತಿರೋದು, ಕೆಲವರು ಗೊತ್ತಿರ್ಬೋದು, ಭಾಳಷ್ಟು ಚಾನಲ್ಗಳಲ್ಲಿ ಭಾಳಷ್ಟು ವೀಡಿಯೋಗಳಲ್ಲಿ ನೋಡಿರ್ತೀರ, ಆದರೂ ನಾನು ಇದನ್ನು ತಿಳಿಸ್ಕೊಟ್ಟಿದ್ದೀನಿ. ಇನ್ನೊಂದು, ನೀವು ಕೇಳಿರದೇ ಇರತಕ್ಕಂಥ, ನನ್ನ ಪ್ರಕಾರ 90% ಜನ ಇದನ್ನು ಕೇಳಿರೋದಿಲ್ಲ. ಈ ಒಂದು ಕಲ್ಪವೃಕ್ಷದಲ್ಲಿ ಸಿಗತಕ್ಕಂಥ ವಿಶೇಷವಾದ ಔಷಧಿ ಗುಣವನ್ನು 90% ಜನ, 100ಕ್ಕೆ 90% ಜನ ಇದನ್ನು ಕೇಳಿರಲ್ಲ. ಒಂದು 10% ಜನಕ್ಕೆ ಮಾತ್ರ ಇದು ಗೊತ್ತಿರ್ಬೋದು. ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಕಿವಿ ನೋವು ಬರುತ್ತೆ. ಕಿವಿ ನೋವು ಯಾವ್ಯಾವ ಕಾರಣಕ್ಕೆ ಬರುತ್ತೆ ಅಂತಂದರೆ, ಹೀಟಾಗಿದ್ದರೆ ಬರುತ್ತೆ. ತುಂಬ ಹೀಟು, ನೀರು ಕುಡಿತಲ್ಲ, ತುಂಬ ಬಿಸಿಲಲ್ಲಿ ಇದ್ದಾಗ ಬರ್ತಕ್ಕಂಥದ್ದು, ಮತ್ತು ಕ್ಲೀನ್ ಮಾಡದಿದ್ದಾಗ ಬರ್ತಕ್ಕಂಥದ್ದು, ಇನ್ನೂ ಅನೇಕ ಕಾರಣಗಳು. ಕೆಲವರೇನು ತಿರುಗಿಸಿರ್ತಾರೆ, ಒಳಗಡೆ ಏನೋ ಹಾಕಿ ತಿರುಗಿಸಿರ್ತಾರೆ. ಈ ಎಲ್ಲ ಕಾರಣಗಳು, ಕಿವಿ ನೋವು ಬರೋದಕ್ಕೆ ಭಾಳಷ್ಟು ಕಾರಣಗಳಿದೆ. ಯಾರಿಗೆ ಕಿವಿ ನೋವು ಬರುತ್ತೆ ಸ್ನೇಹಿತರೆ, ಕಿವಿ ನೋಯ್ತಾ ಇದೆ, ಇದಕ್ಕಿದ್ದಂಗೆ ಕಿವಿ ನೋಯ್ತಾ ಇದೆ, ಹೊರಗಡೆ ಹೋಗಿದ್ದು ಬಂದು ಕಿವಿ ನೋಯ್ತಾ ಇದೆ ಅಂತಕ್ಕಂಥವ್ರು ಈ ಕಲ್ಪವೃಕ್ಷದ ತೆಂಗಿನ ಮರದ ಗರಿ ನೀವು ಚಪ್ಪರಕ್ಕೆ ಹೆಣಿತೀವಲ್ಲ, ಚಾಪೆಯ ರೀತಿಯಲ್ಲಿ ಎಣಿತಕ್ಕಂಥ ಗರಿಯನ್ನು ತೆಗೆದುಕೊಂಡು ಅದರ ಸೆಂಟ್ರಲ್ಲಿ ಇರ್ತಕ್ಕಂಥ, ಮಧ್ಯದಲ್ಲಿರ್ತಕ್ಕಂಥ ಕಡ್ಡಿಯನ್ನು ತೆಗೆದು ಆ ಗರಿಗಳನ್ನು ಮಾತ್ರ ಕಲೆಕ್ಟ್ ಮಾಡಿ, ಒಂದು 10ರಿಂದ 15 ಗರಿಗಳನ್ನು ಕಲೆಕ್ಟ್ ಮಾಡಬೇಕು. ಕಲೆಕ್ಟ್ ಮಾಡಿಬಿಟ್ಟು ಏನು ಮಾಡಬೇಕಂತ ಅಂದರೆ, ಮಿಕ್ಸಿನಲ್ಲಿ ಹಾಕಿ, ಇಲ್ಲಾಂದರೆ ಒರಳುಕಲ್ಲಿನಲ್ಲಿ ಚೆನ್ನಾಗಿ ಜಜ್ಜಿ ಅದರ ರಸವನ್ನು ತೆಗಿಬೇಕು. ಆ ರಸವನ್ನು ತೆಗೆದು ಆ ರಸವನ್ನು ಶುದ್ಧವಾದ ನೀರು, ಕುಡಿತಕ್ಕಂಥ ನೀರಿನಲ್ಲಿ 1 ಲೀಟರ್ ನೀರನ್ನ ತೆಗೆದುಕೊಂಡು ಆ 1 ಲೀಟರ್ ನೀರಿನಲ್ಲಿ ಆ ರಸವನ್ನು ಹಾಕಿ ಲೋ ಫ್ಲೇಮ್ನಲ್ಲಿ ಕುದಿಸ್ಬೇಕು. ಚೆನ್ನಾಗಿ ಕುದಿಸಿ ಸೋಸಿ ಅದನ್ನು ಚೆನ್ನಾಗಿ ಸೋದಿಸ್ಬೇಕು. ಸೋದಿಸಿ ಅದರಿಂದ ಕಿವಿ ತೊಳೆಯೋದ್ರಿಂದ, ಕಿವಿ ಒಳಗಡೆ ಹಾಕಿ ತೊಳೆದು ಚೆನ್ನಾಗಿ ಒಳಗಡೆ ಹಾಕಿ ತೊಳೆದು 2 ಕಡೆ ಕಿವಿಗಳನ್ನು ಚೆನ್ನಾಗಿ ಆ ನೀರಿನಿಂದ ತೊಳೆದು, ಆ ನಂತರ ಬಟ್ಟೆಯಿಂದ ಅದನ್ನು ಕ್ಲೀನಾಗಿ ಒತ್ಕೋಬೇಕು. ನೀರಿದ್ದರೆ ಕೆಳಗಡೆ ಸೋರಿಸಿ ನೀರು ಒಳಗಡೆ ಇರೋ ಥರ ಮಾಡಬೇಡಿ. ಈ ರೀತಿ ಮಾಡೋದ್ರಿಂದ 100ಕ್ಕೆ 100% ಕಿವಿ ನೋವು ಇರೋರಿಗೆ ಕಿವಿ ನೋವು ಹೋಗುತ್ತೆ. ಮತ್ತು ಗದ್ದ ಊದ್ಕೊಳ್ಳುತ್ತೆ, ಕೆಲವರಿಗೆ ಗದ್ದ ಊದ್ಕೊಂಡಿರ್ತದೆ,
ಜಾಸ್ತಿ ಊದ್ಕೊಂಡಿರೋರಿಗೆ ನಾನು ಆಗಲೇ ಮಂಗನ ಬಾವು ಅಂತ ಹೇಳ್ಬಿಟ್ಟು ನಾನು ಆಗಲೇ ವಿಡಿಯೋ ಮಾಡಿ ತೋರಿಸಿದ್ದೀನಿ ನಿಮಗೆ. ಅದಕ್ಕೆ ಬೇರೆ ಔಷಧಿ ಇದೆ. ಸ್ವಲ್ಪ ನೋವಿರ್ತದೆ, ಹಳ್ಳುಗಳು ಊದ್ಕೊಂಡಿರ್ತಕ್ಕಂಥದ್ದು, ಅದಕ್ಕೂ ಕೂಡ ಇದು ವಿಶೇಷವಾದ ಒಂದು ಔಷಧಿ. ಹೆಂಗೆ ಅಂತ ಅಂದರೆ, ಇದನ್ನು ಏನು ಮಾಡಬೇಕು, ಇದು ರಸವನ್ನು ತೆಗೆದುಕೊಂಡು, ಈ ಗರಿನಲ್ಲಿ ಇರ್ತಕ್ಕಂಥ ರಸವನ್ನು ತೆಗೆದುಕೊಂಡು ಅದನ್ನು ನಿಮ್ಮ ಮನೆಯಲ್ಲಿ ಗಂಧ ಇದ್ದರೆ ಗಂಧದ ಜೊತೆಯಲ್ಲಿ ಈ ರಸವನ್ನು ಹಾಕಿ ತೇಯ್ದು ಚೆನ್ನಾಗಿ ಅದರ ಲೇಪನವನ್ನು ಮಾಡೋದ್ರಿಂದ ಇಲ್ಲಿ ಹಳ್ಳು ಹಳ್ಕೊಂಡಿರ್ತವೆ, ಇಲ್ಲಿ ಗೊತ್ತಾಗುತ್ತೆ, ಇಲ್ಲಿ ಹಳ್ಳು ಸಿಗುತ್ತೆ. ಇದು ಹಳ್ಕೊಂಡಿರ್ತಕ್ಕಂಥ ದಪ್ಪಾಗಿರ್ತಕ್ಕಂಥ ಹಳ್ಳು ಏನು ಹಳ್ಕೊಂಡಿರುತ್ತೆ, ಅದರಿಂದ ಕೂಡ ಶೀತ ಆದಾಗ, ಈ ಜಾಗದಲ್ಲಿ ಶೀತ ಆದಾಗ ಹಳ್ಳು ಹಳ್ಕೊಂಡಿರುತ್ತೆ, ಅದರಿಂದ ನೋವು ಬರುತ್ತೆ. ಆ ಜಾಗದಲ್ಲಿ ನೀವು ಅದನ್ನು ತುಂಬ ದಪ್ಪನಾಗಿ ಗಂಧವನ್ನು ಹರಿದು ಅದರಲ್ಲಿ ಲೇಪನ ಮಾಡೋದ್ರಿಂದ 1 ರಿಂದ 2 ದಿವಸದಲ್ಲಿ ಸಂಪೂರ್ಣವಾಗಿ ಆ ನೋವಿಂದ ಹೊರಗಡೆ ಬರ್ಬೋದು. ಇಷ್ಟೆಲ್ಲ ವಿಶೇಷವಾದ ಔಷಧಿ ಗುಣಗಳು ಈ ಕಲ್ಪವೃಕ್ಷದಲ್ಲಿ ಇದೆ. ದಯಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸ್ಕೊಡಿ ಸ್ನೇಹಿತರೆ. ಇನ್ನೂ ಅನೇಕ ವಿಡಿಯೋಗಳ ಜೊತೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ವಾಚ್ ಮಾಡ್ತಾಯಿರಿ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಈ ಚಾನಲ್ನ. ವಿಶೇಷವಾದ ಮಾಹಿತಿ ಏನಂದರೆ, ಲಕ್ಕೋಡದ ಇರತಕ್ಕಂಥವ್ರಿಗೆ ವಿಶೇಷವಾದ ಗಿಡಮೂಲಿಕೆ ಔಷಧಿಗಳನ್ನು ಕೊಡ್ತೀವಿ. ಮತ್ತು ಕೆಲವು ಪಥ್ಯಗಳನ್ನು ಹೇಳಿ ಮೇಲೆ ಅವರು 100ಕ್ಕೆ 100% ಸರಿ ಹೋಗ್ತಾರೆ. ಭಾಳಷ್ಟು ವರ್ಷಗಳಿಂದ ಕೈ ಕಾಲು ಸ್ವಾಧೀನ ಇಲ್ಲ ಲಕ್ಕು ಹೊಡೆದು ಅಂತಕ್ಕಂಥವ್ರಿಗೂ ಕೂಡ ವಿಶೇಷವಾದ ಚಿಕಿತ್ಸೆಯನ್ನು ಕೂಡ ನಾವು ತೋಟದ ಗುಡ್ದಳ್ಳಿನಲ್ಲಿ ಕೊಡ್ತೀವಿ. ಸಮಸ್ಯೆ ಇರತಕ್ಕಂಥವ್ರು ಸಂಪರ್ಕಿಸಬಹುದು. ಪ್ರತಿ ಭಾನುವಾರ ಕಣ್ಣಿಗೆ ಔಷಧಿ ಹನಿಗಳನ್ನು ಹಾಕ್ತೀವಿ. ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ಇರತಕ್ಕಂಥ, ಅಡ್ಡ ಪರಿಣಾಮಗಳು ಇಲ್ಲದೆ ಇರತಕ್ಕಂಥ ಔಷಧಿಯನ್ನು, ಗಿಡಮೂಲಿಕೆ ಔಷಧಿಗಳನ್ನು ನಾವಿಲ್ಲಿ ಕೊಡ್ತೀವಿ. ಸಮಸ್ಯೆ ಇರತಕ್ಕಂಥವ್ರು ಸಂಪರ್ಕಿಸಬಹುದು. ಇನ್ನು ಮುಂದಿನ ವೀಡಿಯೋಗಳಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ವಾಚ್ ಮಾಡ್ತಾಯಿರಿ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಈ ಚಾನಲ್ನ. ನಮಸ್ಕಾರ ಸ್ನೇಹಿತರು.